ಸಿಎಂ ವಿರುದ್ಧ ಬೇಕಂತಲೇ ಏಕವಚನದಲ್ಲಿ ಮಾತನಾಡಿದ್ದೇನೆ. ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ. ಸರ್ಕಾರ ಹಿಂದೂಗಳ ವಿರೋಧ ಮಾಡುವುದು ಒಳ್ಳೆಯದಲ್ಲ. ಸಿದ್ದರಾಮಯ್ಯರಿಂದಲೇ ಕಾಂಗ್ರೆಸ್ ಇನ್ನು ಮಂಡ್ಯದಲ್ಲಿ ನಡೆಸಿದಂತಹ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಎಫ್ಐಆರ್ ಹಿನ್ನೆಲೆಯಲ್ಲಿ ಮಂಡ್ಯ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಮಂಡ್ಯ ಪಶ್ಚಿಮ ಠಾಣೆಯಲ್ಲಿ ಪ್ರತ್ಯೇಕವಾಗಿ 2 ಪ್ರಕರಣ ಏನು ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕೂಡ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯ ಮುಂದೆ ಈಗ ಜಮಾಯಿಸಿದ್ದಾರೆ. ನಮಗೊತ್ತು ಯಾರು ಬಂದು ಹೋದ್ರು ಅಂತ ಕೆಬ್ಬಲ್ಲಿ ಬೀಗ್ರೂಟ್ ಹೋದ್ರು, ಅದು ಸತ್ಯತೆ ಮಾಡಿ ಮತ್ತೆ ಬೀಗ್ರೂಟ್ ಹೋಗ್ಬಿಟ್ಟು ಬಂದಿದ್ರೆ ನಾನು ಬಂದಿದ್ದೆ ರೋಡ್ ಶೋಗೆ ಅಂತ. ಇದು ತಪ್ಪು, ಇದು 100% ತಪ್ಪು. ಅವ್ರು ಯಾವ್ಯಾವ ಗ್ರಾಮದಲ್ಲಿ ಎಲ್ಲ ಕೂತವ್ರೆ ಗ್ರಾಮಸ್ಥ, ನಾನು ಗ್ರಾಮಸ್ಥ ಪಕ್ಕ 1-1.5 ಕಿಲೋಮೀಟರ್ ಅಷ್ಟೇ ಗ್ರಾಮಸ್ಥ. ಆಕ್ರೋಶ ಇದು ರಾಷ್ಟ್ರ. ಆ ವಿಚಾರದಲ್ಲಿ ಇಲ್ಲಿ ಬಂದವರು ಆರಾಮಾಗೆ ಧಿಕ್ಕಾರ ಕೂಗಿದ್ಮೇಲೆ ಎದ್ದುಬಿಟ್ರು. ಕೆಬ್ಬಳ್ಳಿ ಕ್ಷೇತ್ರಕ್ಕೆ ಹೋಗಿ ಊಟ ಮಾಡ್ಕೊಂಡು ಆರಾಮಾಗಿ ಹೋದ್ರೆ ವಿಡಿಯೋ ಕ್ಲಿಪ್ ಬಂದ್ರೆ ನಮ್ಮ ಸ್ನೇಹಿತರನ್ನ ಕರೆದ್ರಿ. ಕೆಬ್ಬಳ್ಳಿಯಿಂದ ನೀವು ಆರಾಮಾಗಿ ನೋಡ್ಕೋಬಹುದು. ಸತ್ಯ ಅಲ್ವಾ? ಪ್ರತಿನಿಧಿ ನಂದೀಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನ್ ನಡೀತಾ ಇದೆ ಈಗ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಂದೀಶ್? ಮಧುಸೂದನ್, ಈ ಒಂದು ಘಟನೆ ನಡೀತಾ ಇರುವಂತದ್ದು ಪೊಲೀಸ್ ಠಾಣೆ ಎದುರಲ್ಲ, ಬದಲಾಗಿ ಕೆರೆಗೋಡು ಗ್ರಾಮದ ಗ್ರಾಮ ಪಂಚಾಯತಿಯ ಮುಂಭಾಗ. ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿನ ಅಧಿಕಾರಿಗಳಿಗೆ ಈಗ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನು, ಕಳೆದ ಜನವರಿ 25ರಂದು ಸಭೆಯನ್ನ ಮಾಡಿದ್ರು. ಆ ಒಂದು ಸಭೆಯ ನಡಾವಳಿಯನ್ನ ಆ ಒಂದು ಪುಸ್ತಕದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಸಭೆಯಲ್ಲಿ ಏನೇನು ಚರ್ಚೆ ಆಯ್ತು, ಏನೇನು ತೀರ್ಮಾನವನ್ನ ಮಾಡಲಾಗಿದೆ, ಅದೆಲ್ಲವೂ ಕೂಡ ಇದೀಗ ಆ ಒಂದು ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಆ ಪುಸ್ತಕ ಇದೀಗ ನಾಪತ್ತೆ ಆಗಿದೆ ಒಂದು ಆರೋಪವನ್ನ ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ತಾ ಇರುವಂತದ್ದು. ಅಂದ್ರೆ ನಮ್ಗೆ ಯಾರಿಗೂ ಕೂಡ ಗ್ರಾಮ ಪಂಚಾಯತಿಯ ಸದಸ್ಯರಿಗೂ ಕೂಡ ಅವರು ನಡಾವಳಿಕೆ ಪುಸ್ತಕ ಅಂದ್ರೆ ರೆಗ್ಯುಲೇಷನ್ ಪುಸ್ತಕವನ್ನ ತೋರಿಸ್ತಾ ಇಲ್ಲ. ಆ ಒಂದು ಪುಸ್ತಕ ಇಲ್ಲವೇ ಇಲ್ಲ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ತಾ ಇದ್ದಾರೆ. ನಾವು ಸದಸ್ಯರಾಗಿ ಕೇಳ್ತಾ ಇದ್ದೀವಿ, ಆ ಒಂದು ನಡಾವಳಿ ಪುಸ್ತಕವನ್ನ ತೋರಿಸಿ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯ ಅಲ್ಲಿನ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ ಆದಂತಹ ರತ್ನಮ್ಮ ಅವರು ಹೇಳ್ತಾ ಇರುವಂತದ್ದು, ನಮ್ಮಲ್ಲಿ ಆ ಪುಸ್ತಕ ಇಲ್ಲ, ಇದು ನಮಗೆ ಗೊತ್ತೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ಯಾವ ಒಂದು ಪುಸ್ತಕದಲ್ಲಿ ಹಿಂದೆ ಹನುಮ ಧ್ವಜ ಆರಿಸುವ ನಿಟ್ಟಿನಲ್ಲಿ ಏನು ಸಹಮತವನ್ನ ಗ್ರಾಮ ಪಂಚಾಯತಿ ಸದಸ್ಯರು ವ್ಯಕ್ತಪಡಿಸಿದ್ರು, ಅದೆಲ್ಲವೂ ಕೂಡ ಉಲ್ಲೇಖ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಹಲವಾರು ಅನುಮಾನಗಳಿಗೆ ಇದೀಗ ಎಡೆಯನ್ನ ಮಾಡ್ಕೊಡ್ತಾ ಇರುವಂತದ್ದು. ಒಂದು ಕಡೆ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇರುವಂತದ್ದು ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಆ ಒಂದು ನಡಾವಳಿ ಪುಸ್ತಕವೇ ಇಲ್ಲ. ಒಂದು ಕಡೆ ಇವರೆಲ್ಲರೂ ಕೂಡ ಅಂದ್ರೆ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಶಾಸಕರ ಒಂದು ಷಡ್ಯಂತ್ರದಿಂದ ಆ ಒಂದು ಪುಸ್ತಕವನ್ನು ನಾಪತ್ತೆ ಮಾಡಿ ಅವರೇ ಎಲ್ಲೋ ಒಂದ್ ಕಡೆ ಕುಳಿತು ಈ ರೀತಿಯ ರೆಗ್ಯುಲೇಷನ್ ಪುಸ್ತಕದ ಒಂದಷ್ಟು ಪ್ರತಿಗಳನ್ನ ಅವರು ವೈರಲ್ ಮಾಡ್ತಾ ಇದ್ದಾರೆ. ಏನು ದಾಖಲಾತಿಗಳನ್ನ ಕಾಂಗ್ರೆಸ್ ಶಾಸಕರು ಬಿಡುಗಡೆ ಮಾಡ್ತಾ ಇದ್ದಾರೆ, ಅವೆಲ್ಲವೂ ಕೂಡ ಕೃಪಾಪೋಷಿತ ಎಂಬ ಒಂದು ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ರೆಗ್ಯುಲೇಷನ್ ಪುಸ್ತಕ ನಾಪತ್ತೆ ಆಗಿರುವಂತದ್ದು ಮತ್ತಷ್ಟು ಆ ಒಂದು ಆರೋಪಕ್ಕೆ ಪುಷ್ಟಿಯನ್ನ ನೀಡುವಂತಿರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ಅಲ್ಲ, ಯಾರ ಅಲ್ಲ ನಿಮ್ಮ ಎಂಡವರ್ಲಿ ಇರುತ್ತೆ. ಹೆಚ್ಚಿನ ಮಾಹಿತಿ ನಮ್ಮ ಅಧ್ಯಕ್ಷರನ್ನ ಕರೀರಪ್ಪ. ನಿಮ್ಮಿಂದ ಮೇಡಮ್, ನಿಮ್ಮಿಂದ ಒಂದು ರಿಸಲ್ಟ್ ಪಾಸ್ ಆಗಬೇಕು ಅಂತಂದ್ರೆ ನಿಮ್ಮ ಸೈನು ಕೇಳ್ತಾರೆ. ಸರಿ ಕೇಳಿ, ಅರ್ಚಾಡ್ಬೇಡಿ, ಸಮಾಧಾನವಾಗಿ ನಿಧಾನ ಕೇಳಿ, ನಿಧಾನ ಕೇಳಿ, ಈ ಕಚೇರಿಯಲ್ಲಿ ಅವರ ನಿಧಾನ ಕೇಳಿ. ಎಲ್ಲೂ ಇಲ್ಲ. ಸುಮ್ಮನಿರಪ್ಪ, ನೀನ್ ಗಂಟ್ಲದಪ್ಪ ಕೇಳ್ತಾರಲ್ಲೇ. ಕಾಂಗ್ರೆಸ್ ಪಕ್ಷದ ದಳ್ಳಾಳಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಪಂಚಾಯತಿಗಳು. ಕಾಂಗ್ರೆಸ್ ಪಕ್ಷದ MLAಗೆ, ಕಾಂಗ್ರೆಸ್ ಪಕ್ಷದ ಮಿನಿಸ್ಟರ್ಗೆ ಈ ಪಂಚಾಯತಿ ಆಳೆ ಮಾಡಿದ್ರೆ ಸುಳ್ಳು ಮಾಡ್ಬಿಟ್ಟಿದ್ದೀರಿ. ನೀವು ಈ ಬೌದ್ಧ ವಿಚಾರದಲ್ಲಿ 6 ರಿಜಿಸ್ಟ್ರೇಷನ್ ಮಾಡಿದ್ರು ಪಂಚಾಯತಿಯವರು ಮಾಡಿದ್ದೀರಾ? ಕಾನ್ಸ್ಟಿಟ್ಯೂಷನ್ ಬೆಲೆ ಇಲ್ವಾ? ಅಂಬೇಡ್ಕರ್ ಬೆಲೆ ಇಲ್ವೇ? ಮಾಡುವ
ಮಾಹಿತಿ ಕರೆಕ್ಟಾಗಿ ಕೊಡಲ್ಲ. CO ಮಾಡಮ್ಮ ಕೇಳಬೇಕು ಅಂತ ಹೇಳ್ತಾರೆ. ಇದಾ ಸಾಹೇಬ್ರೆ, ಈ ನಮ್ಮ ಕೆರಗೋಡು ಗ್ರಾಮ ಪಂಚಾಯಿತಿಯಲ್ಲಿ PDO, ನಮ್ಮ ಕಾರ್ಯದರ್ಶಿಗಳು, ನಮ್ಮ ಅಧ್ಯಕ್ಷರು 22 ಜನ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇರೋದು. ರೆಸಲ್ಯೂಷನ್ ಬುಕ್ನೇ ಇವರು ತಗೊಂಡೋಗಿ ಕಾಂಗ್ರೆಸ್ ಸರ್ಕಾರದ ಕಟ್ಟಾಳು ಕೈಲಿ ಕೊಟ್ಟು ನಕಲಿ ಡಾಕ್ಯುಮೆಂಟ್ನ ಸೃಷ್ಟಿ ಮಾಡೋ ಥರ ಕೊಟ್ಟವರಲ್ಲ. ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವ ನಾನು ಕೇಳೋದು. ನಿಮ್ಮ ಮುಂಚೆ ಮಾತಾಡಿದಂಥ ಸೆಕ್ರೆಟರಿಗಳು ಇಲ್ಲೇ ಅಲ್ವಾ? ಇದು ನಮ್ಮನ್ನ ಏನೋ ಹೇಳ್ತಲ್ವಾ, ಈ ಗೂಬೆನ ಬೇರೆ ಬೇರೆ ವೈಯಕ್ತಿಕವಾಗಿ ಬೇರೆ ಬೇರೆ ಮೇಲೆ ಕೂರ್ಸೋಕೆ ಹೊಲ್ಟವ್ರೆ. ನಮ್ಮ MLA ಗಣಗಾ ರವಿಕುಮಾರ್ ಅವರು ಇಂಥವೆಲ್ಲನೂ ಸರಿಪಡಿಸ್ಬೋದಿತ್ತು. ಆದರೆ 3-4 ದಿನ ಹಿಂದೆ, 1 ವಾರದಿಂದ 25 ಕಳೆಯೋ ಹಿಂದೆ, ಆದರೆ ಅವರು ಬೇಕು ಅಂತಲೇ ಬೆಂಕಿ ಹಚ್ಚೋ ಕೆಲಸ ಆಗಲೇಬೇಕು ಕೆರಗೋಡಲ್ಲಿ ಅಂತ ಮಾಡಿರುವಂಥದ್ದು. ಜೊತೆಗೆ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು CS ಇರ್ಬೋದು, EO ಇರ್ಬೋದು, ಇವರೆಲ್ಲರನ್ನೂ ರೆಸಲ್ಯೂಷನ್ ಬುಕ್ನ ಪಂಚಾಯತಿ ಆಸ್ತಿನ ಮಂಡ್ಯದವರೆಗೂ CS ಅವ್ರಿಗೆ ತಗೊಂಡೋಗಿ ಬೈಲಾ ತಿದ್ದುಪಡಿ ಜೆರಾಕ್ಸ್. ನಾನು ನೋಡ್ತಾ ಇದ್ದೀನಿ, ನಿನ್ನೆ ನಮ್ಮ ಅಧ್ಯಕ್ಷರು ಬಂದಿದ್ದರು ಡಿಬೇಟ್ ಕಾರ್ಯಕ್ರಮಕ್ಕೆ, ನಕಲಿ ಪತ್ರಗಳು ತಂದಿದ್ರು. ನಕಲಿ ಅಂತ ಹೇಳಿದೆ, ನನಗೆಲ್ಲೋ ಒಂದು ಕಡೆ ಡೌಟ್ ಬಂದು ಇವತ್ತು 11:30 ಬಂದೆ, ಕೇಳಿದೆ ರೆಸಲ್ಯೂಷನ್ ಬುಕ್ಕೇ ಇಲ್ಲ ಅಂತಂದರೆ ನನ್ನ ಎಷ್ಟು ಪಂಚಾಯತಿನಲ್ಲಿ ಬುಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬುಕ್ ಇಲ್ಲ. ಅಧ್ಯಕ್ಷರು ತಾವದೇ ಅಂತ ಹೇಳಿದ್ರು. ಅಧ್ಯಕ್ಷರು ಕೇಳಿದೆ, ನನ್ನ ಹತ್ರ ಮಾಹಿತಿ ಇಲ್ಲಪ್ಪ, ನನಗೆ ಕೊಟ್ಟೋಗಿಲ್ಲ, ನಾನು CS ಮೇಡಮ್ ಹತ್ರ ಕೇಳಿ ತಿಳ್ಕೊತೀನಿ ಅಂತಂದರು. ಇನ್ನೂ ಉತ್ತರ ಬರಲಿಲ್ಲ. ರೆಸಲ್ಯೂಷನ್ ಬುಕ್ಕು ನಮ್ಮ ಪಂಚಾಯತಿಲಿಲ್ಲ ಅಂತಂದಮೇಲೆ ನಾವು ಈ ಹರಿದಾಡುವಂಥ ಡಾಕ್ಯುಮೆಂಟ್ಗಳು, ಸ್ಪೇಕ್ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡೋಕ್ಕೆ ತಗೊಂಡೋಗಿದ್ದಾರೆ ಅಂತ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಪಂಚಾಯತಿನ ಇವ್ರು ಯಾವ ಹಿಡಿತದಲ್ಲಿ ಅಧಿಕಾರಿಗಳು ದುರ್ಬಳಕೆ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತಂದ್ರೆ ನೀವೇ ನೋಡ್ಬೋದು. ರೆಸಲ್ಯೂಷನ್ ಬುಕ್ ತೆಗೆದುಕೊಂಡು ಎಲ್ಲಿ ತಗೊಂಡೋಗಿದ್ದಾರೆ ರೆಸಲ್ಯೂಷನ್ ಬುಕ್ಕು? ರಾಜೇಶ್ ಗ್ರಾಮ ಪಂಚಾಯತಿ ಮೆಂಬರು. ಹೌದು, ಎದ್ದು ಕಾಣುತ್ತಲ್ಲ, ಇದು ಮೇಲ್ನೋಟ ಅಲ್ಲ, ಒರಿಜಿನಲ್ ರಿಯಾಲಿಟಿ. ರೆಸಲ್ಯೂಷನ್ ಬುಕ್ಕು ನಮ್ಮ ಗ್ರಾಮ ಪಂಚಾಯತಿಲಿ ನಿರ್ಣಯ ಆಗುವಂತ ರೆಸಲ್ಯೂಷನ್ ಬುಕ್ನೇ ಇವರು ತೆಗೆದುಕೊಂಡು ಹೋಗಿ ಅದಲು ಬದಲು ಮಾಡಿ ಕಾಪಿಗಳನ್ನ ಜೆರಾಕ್ಸ್ ಮಾಡಿ ನಕಲುನ ಬೇರೆ ಪಕ್ಷಗಳ ಮೇಲೆ ಒತ್ತಡ ಏರ್ಲಿಕ್ಕೆ ಇವರು ಇದನ್ನ ಆರೋಪ ಹೊರಿಸಬೇಕು ಅಂತೇಳಿ ನಮ್ಮ ರೆಸಲ್ಯೂಷನ್ ಬುಕ್ ತಗೊಂಡು ತಿದ್ದುಪಡಿ ಮಾಡಿ. ಸರ್, ನಾನು ರೆಸಲ್ಯೂಷನ್ ಬುಕ್ ಕೇಳಿದೆ. ಇವರು ನಮ್ಮ ಯಾಕೆ ಕೇಳಿದೆ ಅಂದ್ರೆ ಸಾಹೇಬ್ರೆ, ನಾನು ಕೇಳಿದು ಈಗ ನಾಳೆ ಹೈಕೋರ್ಟ್ಗೆ ಒಂದು ಇಟ್ಟಾಕಬೇಕು. ನಮ್ಮ 20 ಜನದ ಸ್ಥಳೀಯ ಸರ್ಕಾರ ಅಂತ ನಮ್ಮ ರಾಜ್ಯ ಸರ್ಕಾರ ಹೇಳ್ತದೆ, ಸ್ಥಳೀಯ ಸರ್ಕಾರಕ್ಕೆ ಶಕ್ತಿ ತುಂಬಿದ್ವಿ. ಸ್ಥಳೀಯ ಸರ್ಕಾರ ಅಂದ್ರೆ ಪಂಚಾಯಿತಿಗೆ ಶಕ್ತಿ ತುಂಬಿದ್ವಿ ಅಂತ ಹೇಳ್ತಾರೆ. ಸರ್, ಹಿಂದೆ ನಮ್ಮ MLA ಅವರೇ ಎದ್ದು ಕಾಣ್ತೀವಿ. ಖಂಡಿತ. ಯಾಕೆ ಅಂತಂದ್ರೆ ರಿಯಾಲಿಟಿನ ಸತ್ಯನ ಸಹಿಸಬೇಕು, ಸುಳ್ಳ ಉದ್ಭವ ಮಾಡಬೇಕು ಅಂತ ಈ ಗಲಭೆ ಆಗ್ತಾ ಇದೆಯಲ್ಲ, ಈ ಗಲಭೆನ ಬೇರೆ ಬೇರೆ ಪಕ್ಷಗಳ ಮೇಲೆ, ಸಂಘಟನೆಗಳ ಮೇಲೆ ಒತ್ತಡ ಇರಕ್ಕೆ. ಹೌದು ಸರ್, ಅವೆಲ್ಲ ಸುಳ್ಳು ಪತ್ರಿಕೆಗಳನ್ನ ಇವರು ಬಿಡುಗಡೆ ಮಾಡಿರೋದು ಕಾಂಗ್ರೆಸ್ ನಾಯಕರು. ಖಂಡಿತ ಕಾಂಗ್ರೆಸ್ ನಾಯಕರು ಸರ್. ಅದಕ್ಕೆ ಕಾರಣ ದಾಖಲೆಗಳು ಬೇಕಲ್ಲ. ಇದು ಪಂಚಾಯತ್ ರೆಸಲ್ಯೂಷನ್ ಮಾಡಿರುವಂತದ್ನ ತೆಗೆದುಕೊಂಡು ಹೋಗಿ ಬುಕ್ನ ಬೇರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.